ಪ್ರಿಯ ವೀಕ್ಷಕರೇ, ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತು ನಾವು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಸಮೀಪದ ತಮ್ಮಡಿಹಳ್ಳಿ ಗ್ರಾಮದಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯವರ ದಸರಾ ಮಹೋತ್ಸವದ ಪ್ರಯುಕ್ತ ನಡೆಯುವ ಸಿದ್ದರಾಮರ ಗುರುಪರ್ವು ಹೇಗೆ ನಡೆಯುತ್ತೆ ಅಂತ ನೋಡ್ಕೋತಾ ಬರೋಣ. ತಮ್ಮಡಿಹಳ್ಳಿ ನನ್ನ ಊರು ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಎಲ್ಲ ಊರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂದು ಭಯ ಭಕ್ತಿಯಿಂದ ಒಂದು ವಿಶೇಷವಾಗಿ ಗ್ರಾಮಸ್ಥರೆಲ್ಲ ಸೇರಿ ತರಕಾರಿ ಹೆಚ್ಚೋದಿಂದ ಹಿಡಿದು ಒಂದು ಅನ್ನ ಬಸಿಯೋದಾಗಲಿ, ಮುದ್ದೆ ಕಟ್ಟೋದಾಗಲಿ, ಸಾಂಬಾರು ಮಾಡೋದಾಗಲಿ ಪ್ರತಿಯೊಂದನ್ನು ಕೂಡ ಗ್ರಾಮಸ್ಥರು ಶ್ರದ್ಧಾಭಕ್ತಿಯಿಂದ ನಡ್ಕೊತಾರೆ. ಇಲ್ಲಿನ ಸಿದ್ದರಾಮರ ಪವಾಡ ಅಪಾರ. ಹಾಗಾಗಿ ನಮ್ಮ ಪೂರ್ವಜರು ಹಾಕಿಕೊಟ್ಟ ದಾರಿಲಿ ನಾವು ನಡೀತಾ ಬಂದಿದ್ದೇವೆ. ಗುರುಪರ್ವಿನ ದಿನ ಗ್ರಾಮಸ್ಥರು ಬೆಳಗಿನ ಜಾವ ಸ್ನಾನ ಮಾಡಿ ಮಡಿಯಿಂದ ಬಂದು ಅವರು ಈ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ತಾರೆ. ಯಾವುದೇ ರೀತಿ ಅಂಗಿ ಕೂಡ ಧರಿಸಲ್ಲ, ಬರೀ ಒಂದು ಪಂಚೆ, ಒಂದು ಬನಿಯನ್ನು, ಒಂದು ಟವಲ್ ಹಾಕಿಕೊಂಡು ಇಲ್ಲಿ ಕೆಲಸ ಕಾರ್ಯದಲ್ಲಿ ಪ್ರವೃತ್ತರಾಗ್ತಾರೆ. ಒಂದು ವೇಳೆ ಅವರು ಬೇರೆ ಕಾರ್ಯಗಳಿಗಾಗಿ ಆಚೆ ಹೋದರೂ ಕೂಡ ಅವರು ಸ್ನಾನ ಮಾಡಿಕೊಂಡು ಇನ್ನೊಮ್ಮೆ ಬಂದು ಇಲ್ಲಿ ಸೇರ್ಕೊತಾರೆ. ಆ ರೀತಿ ವಿಶೇಷ ಪಾವಿತ್ರ್ಯತೆಯನ್ನು ಅಂದಿನ ಕಾಲದಿಂದಲೂ ಈಗಲೂ ಕೂಡ ನಾವು ಕಾಪಾಡ್ಕೊಂಡು ಬಂದಿರೋದು ನಮ್ಮ ಹೆಮ್ಮೆಯ ಗ್ರಾಮದ ಒಂದು ವಿಷಯ. ಸಿದ್ದರಾಮರ ಗುರುಪರ್ವಿಗೆ ಪಾಯಸ, ಅನ್ನ, ಸಾಂಬಾರು ಮತ್ತು ಮುದ್ದೆಯನ್ನು ಮಾಡೋದು ಇಲ್ಲಿನ ವಿಶೇಷ. ಸುಮಾರು ತರಕಾರಿಗಳು ಯಾವುದೇ ಸಿಗುತ್ತೆ ಎಲ್ಲ ತರಕಾರಿಗಳು ಭಕ್ತರು ಕೊಡ್ತಾರೆ. ಮತ್ತು ಬೇರೆ ಕಡೆಯಿಂದೆಲ್ಲ ತಂದಂತಹ ತರಕಾರಿಗಳನ್ನೆಲ್ಲ ಸೇರಿಸಿ ಸುಮಾರು ಕುಂಬಳಕಾಯಿನ ಹಾಕಿ ಸಾಂಬಾರು ಮಾಡೋದ್ರಿಂದ ಸಾಂಬಾರು ಮಾತ್ರ ಅಮೃತದ ಥರ ರುಚಿ ಇರ್ತದೆ. ಖಂಡಿತ ನನ್ನ ವಿಡಿಯೋನ ಯಾರು ನೋಡ್ತಿದ್ದೀರಾ, ನಿಮಗೆ ಸಾಧ್ಯವಾದಾಗ ದಸರಾ ಮಹೋತ್ಸವದ ಟೈಮಲ್ಲಿ ಬಂದು ನಮ್ಮೂರಿನ ಗುರುಪರ್ವಿನ ಪ್ರಸಾದವನ್ನು ಸ್ವೀಕರಿಸಿ. ಹೇಳಕ್ಕಂತೂ ಪದನೇ ಇಲ್ಲ, ಅಷ್ಟು ತುಂಬ ರುಚಿಕರವಾದ ಸಾಂಬಾರು ನಮ್ಮ ಗುರುಪರ್ವಿನಲ್ಲಿ ಮಾಡ್ತಾರೆ. ಅದನ್ನೆಲ್ಲ ಸವಿಯೋಕ್ಕೂ ಒಂದು ಪುಣ್ಯ ಬೇಕು. ಖಂಡಿತವಾಗೂ ನಿಮ್ಗೆ ಯಾವತ್ತಾದರೂ ಅವಕಾಶ ಆದಾಗ ಬಂದು ಸಿದ್ದರಾಮರ ಪ್ರಸಾದವನ್ನು ಸ್ವೀಕರಿಸಿ. ಶ್ರೀ ಸ್ವಾಮಿಯವರ ಗುರುಪರ್ವಿನ ಮಹಾಪ್ರಸಾದ ರೆಡಿಯಾದ ನಂತರ ಶ್ರೀ ಸ್ವಾಮಿಯನ್ನು ಹೊರಡಿಸಿಕೊಂಡು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಉತ್ಸವವನ್ನು ಮಾಡಿಕೊಂಡು ಬಂದು ದೇವಸ್ಥಾನದ ಹಿಂಭಾಗ ಬಂದಾಗ ಶ್ರೀ ಸ್ವಾಮಿಯವರಿಗೆ ಗ್ರಾಮಸ್ಥರೆಲ್ಲ ಸೇರಿ ಅಡ್ಡಬಿದ್ದು ಪ್ರಣಾಮಿಸುತ್ತಾ ಶ್ರೀ ಸ್ವಾಮಿಯವರಲ್ಲಿ ಭಿನ್ನಹ ಮಾಡಿಕೊಳ್ಳುತ್ತಾರೆ. ಶ್ರೀ ಗುರುವೇ, ನಾವೆಲ್ಲ ಅಚ್ಚುಕಟ್ಟಾಗಿ ತುಂಬ ಶಿಸ್ತುಬದ್ಧವಾಗಿ ಈ ಎಲ್ಲ ಅಡಿಗೆ ಕಾರ್ಯವನ್ನು ಮುಗಿಸಿದ್ದೇವೆ. ಇದರಲ್ಲೂ ಯಾವುದಾದರೂ ಲೋಪದೋಷಗಳಾಗಿದ್ದರೆ ದಯಮಾಡಿ ಕ್ಷಮಿಸಿ ಗುರುವೇ. ಇದನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಈ ಪ್ರಸಾದದ ಕಾರ್ಯಕ್ರಮಕ್ಕೆ ದಯಮಾಡಿಸಿ ಗುರುವೇ ಎಂದು ಪಟೇಲರು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ಅಡ್ಡ ಬೀಳುತ್ತಾರೆ. ನಂತರ ಸ್ವಾಮಿಯವರು ರಾಶಿಯನ್ನು ನೋಡಿದ ನಂತರ ಎಲ್ಲ ಭಕ್ತರಿಗೆ ಪ್ರಸಾದವನ್ನು ವಿತರಿಸುತ್ತಾರೆ. ರಾಶಿ ನೋಡುವ ಸಂದರ್ಭ ತುಂಬ ಅದ್ಭುತವಾದ ಕ್ಷಣ. ಶ್ರೀ ಸ್ವಾಮಿಯವರ ಪಾದಕ್ಕೆ ಪ್ರಸಾದ ಮಾಡಿರುವುದನ್ನು ಎಡೆ ಮಾಡಿ ಬಂದಿರುವಂಥ ಜಂಗಮರಿಗೆಲ್ಲ ಪ್ರಸಾದವನ್ನು ನೀಡುತ್ತಾರೆ.
ಈಗ ನೀವು ನೋಡ್ತಾ ಇರುವಂಥದ್ದು ಶ್ರೀ ಸ್ವಾಮಿಯವರ ಗುರುಪರ್ವಿನ ಮಹಾಪ್ರಸಾದದ ರಾಶಿ, ಮುದ್ದೆ ರಾಶಿಯನ್ನು ನೋಡ್ತಾ ಇದ್ದೀರಾ ನೀವು. ಈಗ ನೀವು ನೋಡ್ತಾ ಇರುವಂಥದ್ದು ಅನ್ನದ ರಾಶಿ. ಸುಮಾರು 5ರಿಂದ 6 ಕೊಳಗ ಸಾಂಬಾರು ಕೂಡ ಮಾಡ್ತಾರೆ. ಶ್ರೀ ಸಿದ್ದರಾಮರ ರಥೋತ್ಸವ ದಿನ ನಡೆಯುವಂಥ ಬಫೆ ಕಾರ್ಯಕ್ರಮದ ಒಂದು ಪ್ರಸಾದಕ್ಕೆ ಶ್ರೀ ಸ್ವಾಮಿಯವರು ದಯಮಾಡಿಸಿ ಪ್ರಸಾದಕ್ಕೆ ಒಂದು ಹೂವಿನ ಪತ್ರೆಗಳನ್ನು ಹಾಕಿ ಶ್ರೀ ಸ್ವಾಮಿಯವರಿಗೆ ಮಂಗಳಾರತಿ ಮಾಡಿ ಸ್ವಾಮಿಯ ಪ್ರಸಾದವನ್ನು ಭಕ್ತರಿಗೆ ನೀಡ್ತಾ ಬರ್ತಾರೆ. ಪಾರ್ವತಿ ಪದರ ಮಹಾದೇವ್. ಅಂದನಗಿರಿ, ಚಂದನಗಿರಿ, ಕನಕಗಿರಿ, ಕೈಲಾಸಗಿರಿ, ಚಿನ್ನಪ್ಪಕ್ಕ ಸಿದ್ದರಾಮಯ್ಯ ಎಲ್ಲರೂ ಗೆಲ್ಲೋಣ. ನಮ್ಮ ಪಾರ್ವತಿ ಪದರ ಮಹಾದೇವ್. ಅಂದನಗಿರಿ, ಚಂದನಗಿರಿ, ಕನಕಗಿರಿ, ಕೈಲಾಸಗಿರಿ, ಚಿನ್ನಪ್ಪಕ್ಕ ಸಿದ್ದರಾಮಯ್ಯ ಎಲ್ಲರೂ ಗೆಲ್ಲೋಣ. ನಮ್ಮ ಪಾರ್ವತಿ ಪದರ ಮಹಾದೇವ್. ಶ್ರೀ ಗುರು ಸಿದ್ದರಾಮೇಶ್ವರ ಮಹಾತ್ಮಕ್ಕೆ, ಶ್ರೀ ಗುರು ಬಸವೇಶ್ವರ ಮಹಾತ್ಮಕ್ಕೆ, ಶ್ರೀ ಗುರು ರೇವಣ ಸಿದ್ದೇಶ್ವರ ಮಹಾತ್ಮಕ್ಕೆ. ಈಶಾನ್ಯ ಮಾಡ್ರಪ್ಪ. ಈಗ ನೀವು ನೋಡ್ತಿರುವಂಥ ದೃಶ್ಯ ಶ್ರೀ ಗುರು ಸಿದ್ದರಾಮೇಶ್ವರ ರಥೋತ್ಸವದಿಂದ ನೆರೆದಿರುವಂತಹ ಭಕ್ತ ಸಮೂಹ. ಶ್ರೀ ಸ್ವಾಮಿಯವರ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ನೆರವೇರುತ್ತದೆ.
ತೇರಿಗೆ ಹೊರಟೈತೆ ತೇರಲ್ಲಿ ಹಾಂ ಊಟದ ವ್ಯವಸ್ಥೆ ಐತೆ ಊಟದ ವ್ಯವಸ್ಥೆ ಇದೆ. ಸುತ್ತ ಒಂದ್ಸಲಿ ನಿಧಾನಕ್ಕೆ ಯಾಮಲ್ಲಪ್ಪ
ಪ್ರಿಯ ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲೈಕ್, ಶೇರ್ ಮತ್ತು ಕಾಮೆಂಟ್ನ ಮುಖಾಂತರ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಎಲ್ಲರಿಗೂ ಶರಣು ಶರಣಾರ್ಥಿ. ಶುಭ ದಿನ.